ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಮಾಲೂರು ತಾಲೂಕು ದೊಡ್ಡ ಕಡತೂರು ಅನ್ನುವಂತಹ ಒಂದು ಹಳ್ಳಿನಲ್ಲಿದ್ದೀನಿ. ಈ ಹಳ್ಳಿನಲ್ಲಿ ಒಂದು ಫ್ಯಾಮಿಲಿ ವ್ಯವಸಾಯವನ್ನ ಮಾಡೋದ್ರ ಜೊತೆಗೆ ಹಳ್ಳಿಕರ್ ಎತ್ತುಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಇವರು ಹಳ್ಳಿಕರ್ ಎತ್ತುಗಳನ್ನ ತಲೆಮಾರುಗಳಿಂದ ಸಾಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇವರ ತಾತ ಮುತ್ತಾತನ ಕಾಲದಿಂದನೂ ಕೂಡ ಹಳ್ಳಿಕರ್ ಎತ್ತುಗಳನ್ನ ಸಾಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬ. ಸೊ ಇವ್ರ ಮನೇಲಿ ಇರುವಂತಹ ಹಳ್ಳಿಕರ್ ಎತ್ತುಗಳು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾದ್ರೆ ಲೇಟ್ ಮಾಡೋದ್ ಬೇಡ, ಬನ್ನಿ ಹೋಗಿ ಹಳ್ಳಿಕರ್ ಎತ್ತುಗಳು ಯಾವ ರೀತಿ ಇದೆ ಅಂತ ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ಅಂಕಲ್, ನಿಮ್ಮ ಹೆಸರು? ಹೌದಾ? ಸೊ ನಿಮ್ಮ ಎತ್ತುಗಳು ತುಂಬಾ ಚೆನ್ನಾಗಿದೆ. ಎಷ್ಟೆಲ್ಲ ಆಗಿದೆ ಮೇಡಮ್? ಇವಾಗ ಎರಡಲ್ಲಿ ಬಂದಿದೆ. ಅದಿನ್ನೂ ಅಲ್ಲಿ ಹಾಕಿಲ್ಲ, ಇದು ಎರಡಲ್ಲಿ ಇವಾಗ ಬಂದಿದೆ. ಓಕೆ, ಮೊದಲು ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ಮಾಲೂರು ತಾಲೂಕು ದೊಡ್ಡ ಕಡತೂರು ಗ್ರಾಮ ನಮ್ದು, ಕೋಲಾರ ಡಿಸ್ಟಿಕ್. ಏನ್ ಓದ್ತಾ ಇದ್ದೀರಾ? ಮೇಡಮ್ ನಾನು ಇವಾಗ MBA ಮಾಡ್ತಾ ಇದ್ದೀನಿ. ಸೊ MBA ಮಾಡ್ತಾ ಇದಾರಂತೆ. MBA ಓದ್ತಾ ಇದ್ರು ಕೂಡ ಹಳ್ಳಿಕರ್ ಎತ್ತುಗಳ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಇವರೇ ಅಂತ ನೋಡ್ಕೊಳ್ಳೋದು ಎತ್ತುಗಳನ್ನೆಲ್ಲ. ಸೊ ನೀವೇ ನೋಡ್ಕೊಳ್ಳೋದು. MBA ಓದ್ತಾ ಇದ್ದೀರಾ, ಆದ್ರೂ ಕೂಡ ಇಷ್ಟೊಂದು ಕ್ರೇಜ್ ಯಾಕೆ? ಮೇಡಮ್ ಇದು ಅವತ್ತಿಂದ ನಮ್ಮ ಮನೆ ಇದರಲ್ಲಿ ಮಾಡ್ಕೊಂಡ್ ಬಂದಿರೋದು, ಬಿಡಬಾರ್ದು ಅಂತ ಒಂದು ಇದು ಮಾಡ್ತಾ ಇದೀವಿ. ಓಕೆ, ನೀವು ನೋಡ್ಕೊಳ್ತಾ ಇದ್ದೀರಾ. ದುಡ್ದವ ಇವು. ಹೇಳಿ, ನಿಮ್ಮ ಒಂದು ಹಳ್ಳಿಕರ್ ಪ್ರೀತಿ ಹೇಳಿ. MBA ಓದ್ತಾ ಇದ್ರು ಹಳ್ಳಿಕರ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಅಂತ ಹೇಳಿದ್ರಿ, ಹೆಂಗ ಅನ್ಸುತ್ತೆ? ಮೇಡಮ್ ಇದು ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀರಿ. ಅವಾಗೆಲ್ಲ ವ್ಯವಸಾಯಕ್ಕೆ ಬಳಸ್ತಾ ಇದ್ವಿ. ಇವಾಗ ವ್ಯವಸಾಯದಲ್ಲಿ ಏನು ಕೆಲಸ ಮಾಡಲ್ಲ, ಸುಮ್ನೆ ಮನೆ ಹತ್ರ ಇರ್ಲಿ ಅನ್ನೋ ಒಂದು ಇದಕ್ಕೆ ಸಾಕ್ತಾ ಇದೀರಾ. ನಿಮ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಈಗ ಹಳ್ಳಿಕರ್ ಎತ್ತುಗಳನ್ನ ಸಾಕ್ತಾ ಇರೋದಕ್ಕೆ? ಎಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾರು ನನ್ನ ಹಳ್ಳಿಕರ್ ಇದಂತ ಕರೀತಾರೆ. ಹಳ್ಳಿಕರ್ ಪುನೀತ್ ಅಂತಾನೆ ಕರೀತಾರೆ. ಓಕೆ, ಕ್ರೇಜ್ ಇಷ್ಟ ಇದೆ, ಮುಂದಿನ ದಿನಗಳೆಲ್ಲ ಸಾಕ್ಬೇಕು ಅಂತ. ಇದ್ರ ಜೊತೆಗೆ ಏನ್ ಮಾಡ್ತೀರಾ? ಅಗ್ರಿಕಲ್ಚರ್ ನಾವು ಕ್ಯಾಪ್ಸಿಕಮ್ ಮತ್ತೆ ಕುಂಬಳಕಾಯಿ. ಓಕೆ, ನಮ್ಮ ಮಾವಿನ ಗಿಡ ಇದೆ ನಮ್ದು. ಸೊ ಅಗ್ರಿಕಲ್ಚರ್ ಮಾಡೋದ್ರ ಜೊತೆಗೆ ಹಳ್ಳಿಕರ್ ಎತ್ತುಗಳನ್ನು ಸಾಕ್ತಾ ಇದ್ದೀರಾ. ಈಗ ಇದನ್ನ ಎಲ್ಲಿಂದ ತಗೊಂಡ್ ಬಂದಿರೋದು ಈ ಎತ್ತುಗಳನ್ನ? ಮೇಡಮ್ ಇವು ಬೇಬಿ ಜಾತ್ರೆಯಲ್ಲಿ ಏನ್ ಆಯೋದಿಲ್ಲ ಅಲ್ವಾ? ಸೊ ಬೇಬಿ ಜಾತ್ರೆಯಲ್ಲಿ ತಗೊಂಡ್ ಬಂದಿರೋದಾ? ಸೊ ಈಗ ಎರಡಲ್ಲಿಗೆ ಬಂದಿದೆ ಈ ಒಂದು ಎತ್ತುಗಳು. ಸೊ ಬೇಬಿ ಜಾತ್ರೆನಲ್ಲಿ ಯಾರ ಹತ್ರ ತಗೊಂಡಿದ್ದು? ಮೇಡಮ್ ಒಳಲು ಅಭಿ, ಮಂಡ್ಯ ಒಳಲು ಹತ್ರ ಅಭಿ ಅಂತ ಹೆಣ್ಣವರು, ಅವ್ರ ಹತ್ರ ತಗೊಂಡ್ ಬಂದಿದ್ದು. ಸೊ ಬೇಬಿ ಜಾತ್ರೆನಲ್ಲಿ ಅಭಿ ಹತ್ರ ತಗೊಂಡ್ ಬಂದಿದೆ. ಎಷ್ಟು ಕೊಟ್ರಿ? 3,20,000 ಅದು ಮೇಡಮ್. ಹಾಗೇನು ಹಲ್ಲ ಆಗಿರ್ಲಿಲ್ಲ. ಬೇಬಿಯಲ್ಲಿ ಚಾಂಪಿಯನ್ ಇತ್ತು ಮೇಡಮ್ ಇವು. ಓಕೆ, ಅವರು ಸೆಲೆಕ್ಷನ್ ಅಲ್ಲಿ ಫಸ್ಟ್ ಪ್ರೈಸ್ 5 ಗ್ರಾಮ್ ಚಿನ್ನ ತಗೊಂಡು ಆಮೇಲೆ ಅವರು ನಮ್ಗೆ ಇಟ್ಕೊಟ್ರು. ಹಾಲಲ್ಲು ವಿಭಾಗದಲ್ಲಿ ಚಾಂಪಿಯನ್. ಹಾಲಲ್ಲು ವಿಭಾಗದಲ್ಲಿ ಬೇಬಿ ಜಾತ್ರೆನಲ್ಲಿ ಚಾಂಪಿಯನ್ ಆಗಿರುವಂತಹ ಒಂದು ಕರುಗಳಿದು, ಇನ್ನು ಹಲ್ಲ ಆಗಿರ್ಲಿಲ್ಲ. ಸೊ ಈಗ ಎರಡಲ್ಲಿಗೆ ಬಂದಿದೆ ಅಲ್ವಾ? ಈಗ ಎರಡಲ್ಲಿಗೆ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ ಎತ್ತುಗಳು, ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೇಗ್ ನೋಡ್ಕೊಳ್ತೀರಾ ಎತ್ತುಗಳನ್ನ? ಮೇಡಮ್ ನಾನ್ ನೋಡೋದಕ್ಕಿಂತ ನಮ್ಮಪ್ಪ ನಮ್ಮಮ್ಮ ನೋಡಿ, ನಮ್ಮ ಅಣ್ಣ ಹೆಣ್ಣವ್ರು ಇದಾರೆ, ಅವರೇ ಇವಾಗೆಲ್ಲ ನೋಡೋದು. ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ, ಎಲ್ಲ ಅವರೇ ಬೆಳಗ್ಗೆ ಸಾಯಂಕಾಲ ನೋಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಅಂಕಲ್ ಎಲ್ಲ ನೋಡ್ಕೊಳ್ತಾರೆ. ಸೊ ಯಂಗ್ಸ್ಟರ್ ನೀವು ಹಳ್ಳಿಕರ್ ಎತ್ತುಗಳನ್ನ ಸಾಕ್ತಾ ಇದ್ದೀರಾ, ಹೆಂಗ್ ಅನಿಸ್ತಾ ಇದೆ? ಏನೇನೆಲ್ಲ ಬದಲಾವಣೆಗಳು ಬೇಕು ಅಂತ ಅನ್ಸುತ್ತೆ? ಏನೇನೆಲ್ಲ ಚೇಂಜಸ್ ಆಗ್ಬೇಕು ಅಂತ ಅನ್ಸುತ್ತೆ ರೈತರಿಗೆ? ಮೇಡಮ್ ಎಲ್ಲಾರು ಕಟ್ಬೇಕಿದು. ಇದು ಬಂದ್ಬಿಟ್ಟು ನಮ್ ಕರ್ನಾಟಕದ ತಳಿ. ಇದ್ರ ಹಾಲು ಕುಡಿದ್ರೆ ಯಾವ್ದೇ ಒಂದು ಕಾಯಿಲೆ ಅದು ಇದು ಬರಲ್ಲ ಮೇಡಮ್. ರೋಗ ಇದು ಜಾಸ್ತಿ ಇದೆ ಇದಕ್ಕೆ. ನೋಡಿ ಮೇಡಮ್, ಈ ಭುಜ ನೋಡ್ಬೋದಲ್ಲ, ಇದು ಹಂಪು. ಇದು ನಮ್ ದೇಸಿ ಬ್ರೀಡ್ಸ್ ಮಾತ್ರ ಬರೋದು, ಇದು ಬೇರೆ ಬ್ರೀಡ್ಸ್ ಬರಲ್ಲ. ಇದು ಸೂರ್ಯನ ಕಿರಣಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಮೇಡಮ್. ಇದು ಎತ್ತ ಹಸು ಆಗಿದ್ರೆ ಹಸುಗೂ ಇದು ಇರುತ್ತೆ, ಅದು ಹಾಲ್ನ ಫಿಲ್ಟರ್ ಮಾಡಿ ಬಿಡೋದು ಮೇಡಮ್. ಸೀಮೆ ಹಸುಗಳು ಒಂದು 10 ಲೀಟರ್ 15 ಲೀಟರ್ ಕರೀತಾ ಇದೆ. ಈ ನಮ್ಮ ಹಳ್ಳಿಕರ್ ಹಂಗಲ್ಲ ಮೇಡಮ್, 20 ಲೀಟರ್ 10 ಲೀಟರ್ ಕರೆಯೋದು 2 ಲೀಟರ್ ಹಾಲಲ್ಲೇ ಬರುತ್ತೆ ಮೇಡಮ್. ಅಷ್ಟು ಕಂಟೆಂಟ್, ಅಷ್ಟು ಕ್ವಾಲಿಟಿ ಇರುತ್ತೆ ಮೇಡಮ್ ಅದರಲ್ಲಿ, ನ್ಯೂಟ್ರಿಷನ್ಸ್. ಸೊ ಇದು ಕಲರ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಏನ್ ಕೊಡ್ತೀರಾ ಫುಡ್ ಎಲ್ಲ? ಮೇಡಮ್ ಇವಾಗ ಏನು ಮೇಂಟೈನ್ ಕಮ್ಮಿ, ಇವಾಗ ಬರೀ ತಿಂಡಿ ಕೊಡ್ತೀವಿ. ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು, ಜೋಳದ ನುಚ್ಚು, ಗೋಧಿ ನುಚ್ಚು ಕೊಡ್ತೀವಿ. ಜಾತ್ರೆ ಟೈಮಲ್ಲಿ ಹಾಲು ಮೊಸರು ಕೊಡ್ತೀವಿ. ಹುಲ್ಲು, ಒಣ ಹುಲ್ಲೆ ಕೊಡ್ತೀರಾ? ಒಣ ಹುಲ್ಲು ಮತ್ತೆ ನೆಲ್ಲುಲ್ಲು ಕೊಡ್ತೀವಿ. ನೆಲ್ಲುಲ್ಲು ಕೊಡ್ತೀರಾ. ಸೊ ಆದ್ರೂ ಕಲರ್ ಚೆನ್ನಾಗಿದೆ ಅಲ್ಲ? ಕಲರ್ ಚೆನ್ನಾಗಿ ಮೇಂಟೈನ್ ಮಾಡಿ. ಅದೊಂದ್ ಸ್ವಲ್ಪ ಕೆಟ್ಬಿಡ್ತು ಮೇಡಮ್, ಇದು ನೋಡ್ಬೋದು ನೀವು, ಮಣ್ಣಿದು. ಹೌದೌದು, ಆಯ್ತು. ಇದು ಜಾತ್ರೆ ಬಂದಾಗ ಈ ಮಣ್ಣು ಸ್ವಲ್ಪ ತಿಂದ್ಬಿಟ್ಟು ರೋಮ ಕೆಟ್ಟಿತ್ತು. ಮಣ್ಣಿದ್ರೆ ಕಲರ್ ಕೆಡುತ್ತೆ ಅಂತೀರಾ? ಓಕೆ, ಯಾ ಕಡೆ ಮಂಡ್ಯದಿಂದ ಬರೋ ಎತ್ತು ಎಲ್ಲಾನು ಮಣ್ಣು ತಿಂತಾವ ಮೇಡಮ್. ನಮ್ ಕಡೆ
ಆ ಕಡೆ ಮಣ್ಣು ಒಂದ್ ಸ್ವಲ್ಪ ಸಪ್ಪೆ, ಈ ಕಡೆ ಮಣ್ಣಿನ ಈ ಟೇಸ್ಟ್ ಕಡೆ ಇರುತ್ತಾ? ಮಣ್ಣು ಟೇಸ್ಟ್ ಇರುತ್ತೆ. ಹೊಸದಾಗಿ ಹೊಡೆದಿದ್ವಿ ಇಲ್ಲಿ, ಸ್ಮೆಲ್ ಒಂಥರ ಗಬಲ್ ಸಿಕ್ಕೈತೆ, ಬೆಳ್ಳಿಗಳ ತಿಂದ್ಬಿಟ್ಟು. ಸೊ ಮಣ್ಣು ತಿಂದ್ರೆ ಕಲರ್ ಕೆಡುತ್ತೆ ಅಂತ ಹೇಳ್ತೀರಾ? ಓಕೆ, ಹಾ, ಆರೋಗ್ಯನೂ ಕೆಡುತ್ತೆ ಮೇಡಮ್. ಓಕೆ. ಆ ಕಡೆಯಿಂದ ಯಾವ ಎತ್ ಬರ್ಲಿ ನಮ್ ಕಡೆ ಸ್ವಲ್ಪ ನೋಡ್ಕೊಂಡಿಲ್ಲ ಅಂದ್ರೆ ಮಣ್ಣು ತಿಂದ್ಬಿಡ್ತವೆ. ಓಕೆ, ಹಾ. ಸೊ ಮತ್ತೆ ಇನ್ನೇನ್ ಕೊಡ್ತೀರಾ ಜಾತ್ರೆಗಳ ಟೈಮಲ್ಲಿ ಸ್ಪೆಷಲ್ ಆಗಿ ಫುಡ್ ಎಲ್ಲ? ಸ್ಪೆಷಲ್ ಆಗಿ ಹಾಲು ಕೊಡ್ತೀವಿ ಮೇಡಮ್. ಮೊಟ್ಟೆ ಹಾಲು, ಮೊಸರು, ಮೊಟ್ಟೆ ನಾವು ಇದುವರೆಗೂ ಕೊಟ್ಟಿಲ್ಲ. ಹಾ, ಮತ್ತೆ ಗಂಜಿ ಕೊಡ್ತೀವಿ ಮೇಡಮ್. ಹಾ, ಓಕೆ. ಏನ್ ಗಂಜಿ ಕೊಡ್ತೀರಾ? ರವೆ ಗಂಜಿ ಕೊಡ್ತೀವಿ. ರವೆ ಗಂಜಿ ಜಾತ್ರೆಗಳ ಟೈಮಲ್ಲಿ ಮಾತ್ರ? ಜಾತ್ರೆ ಟೈಮಲ್ಲಿ ಯಾವಾಗ್ಲೂ ಅದೆಲ್ಲ ಮಾಡಕ್ ಆಗಲ್ಲ ಮೇಡಮ್. ಹೌದು. ಯಾವ ಜಾತ್ರೆ ಮಾಡ್ತೀರಾ? ನಾವು ದೊಡ್ಡ ಸಪ್ಲಮ್ ಜಾತ್ರೆ, ಸಪ್ಲಮ್ಮ ಜಾತ್ರೆ ವರ್ಷನೂ ಮಾಡ್ತೀರಾ? ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷನೂ ಮಾಡ್ತೀರಾ. ಸೊ ಲಾಸ್ಟ್ ಇಯರ್ ಜಾತ್ರೆನಲ್ಲಿ ಎಷ್ಟು ಎತ್ತುಗಳು ಎಷ್ಟು ಜೊತೆ ಹಾಕಿದ್ರಿ? ಲಾಸ್ಟ್ ಇಯರ್ 2 ಜೊತೆ ಇದ್ವು ಮೇಡಮ್. 2 ಜೊತೆ. 2 ಜೊತೆ ಇದ್ವು. 2 ಜೊತೆನೂ ಜಾತ್ರೆನ ಕೊಟ್ಬಿಟ್ರಾ? 2 ಜೊತೆನೂ ಕೊಟ್ವಿ ಮೇಡಮ್. ಓಕೆ. ಸೊ ಈಗ ಈ ಎತ್ತುಗಳನ್ನ ನೆಕ್ಸ್ಟ್ ಜಾತ್ರೆವರೆಗೂ ಇಟ್ಕೊಳ್ತೀರಾ ಹೆಂಗೆ? ಇಟ್ಕೊಂತೀರಿ ಮೇಡಮ್. ಯಾರಾದ್ರೂ ಮನೆ ಹತ್ರ ಬಂದ್ರೆ ಕೊಡ್ತೀವಿ, ಹಾ, ಇಲ್ಲಾಂದ್ರೆ ಜಾತ್ರೆವರೆಗೂ ನಮ್ಮ ಮನೇಲಿ ಎತ್ತಿರೇ ಇರ್ತಾವೆ. ಇದ್ದೇ ಇರುತ್ತೆ. ಅಂದ್ರೆ ನಿಮ್ ಮನೇಲಿ ಜಾತ್ರೆಗೆ ಅಂತ ಏನ್ ಸಾಕಲ್ಲ, ಇಲ್ಲ ಮೇಡಮ್. ಪ್ರತಿದಿನ ಮನೆ ಹತ್ರ ಎತ್ತುಗಳನ್ನ ಇಟ್ಕೊಂಡು ಸಾಕ್ತೀರಾ? ಮನೆ ಹತ್ರ ಯಾವಾಗ್ಲೂ ಒಂದ್ ಜೊತೆ ಇರೇ ಇರ್ತಾವೆ ಮೇಡಮ್. ಓಕೆ. ಜಾತ್ರೆಗೆ 2 ಜೊತೆ ಇರ್ತಾವೆ. ಹಾ ಹಾ ಹಾ, ಜಾತ್ರೆ ಟೈಮಲ್ಲಿ. ಹಾ, ಸಪ್ಲಮ್ಮ ಜಾತ್ರೆ ಮಾತ್ರ ಮಾಡ್ತೀರಾ? ಸಪ್ಲಮ್ಮ ಜಾತ್ರೆ ಒಂದೇ ಮೇಡಮ್. ತರಕ್ಕೆ ಎಲ್ಲಾ ಜಾತ್ರೆನೂ ಹೋಗ್ತೀವಿ, ಆದ್ರೆ ನಾವು ಮಾಡೋ ಜಾತ್ರೆ ಸಪ್ಲಮ್ಮ ಜಾತ್ರೆ ಒಂದೇ. ನೀವು ಎತ್ತುಗಳನ್ನ ತಗೋಬೇಕಾದ್ರೆ ಸುಳಿಗಳೆಲ್ಲ ನೋಡ್ತೀರಾ ಹೆಂಗೆ? ಹ್ಞೂ ಮೇಡಮ್, ಅದು ಎಲ್ಲಾರು ನೋಡ್ತಾರೆ ಮೇಡಮ್. ಓಕೆ, ನೀವು ಸುಳಿಗಳೆಲ್ಲ ನೋಡಿ ತಗೊಂತೀರಾ? ನೋಡಿ ತರೋದು ಮೇಡಮ್. ಸುಳಿ ಶುದ್ಧ ಇದ್ರನ್ನ ಎತ್ತುಗಳನ್ನ ಕಟ್ಟೋದು? ಹ್ಞೂ ಮೇಡಮ್. ಸುಳಿ ಶುದ್ಧ, ಕೈ ಕಾಲು ಒಳ್ಳೆ ಇದ್ರಲ್ಲಿ ಇರ್ಬೇಕು ಮೇಡಮ್. ಹಾ, ಜಾತಿ ಕುಲ ಇರ್ಬೇಕು, ಅದೆಲ್ಲ ಇದ್ರೇನೆ ನೋಡಿ ತರೋದು ಮೇಡಮ್. ಓಕೆ. ಇದು ಏನ್ ರೇಟ್ ಹೇಳ್ತಾ ಇದ್ರಿ ಈಗ ಈ ಎತ್ತುಗಳನ್ನ? ಈಗ ಏನು ಹೇಳ್ತಾ ಇಲ್ಲ ಮೇಡಮ್. ಏನು ಹೇಳ್ತಾ ಇಲ್ಲ. ಸೊ ಅದೇ ಯಾರನ್ನ ಇಷ್ಟಪಟ್ರೆ ಎತ್ತುಗಳನ್ನ ತಗೊಂಡ್ಬೇಕು ಅಂತ ಇಷ್ಟಪಟ್ರೆ ಕೊಡ್ತಾರಂತೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಜಾತ್ರೆವರೆಗೂ ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ. ಮತ್ತೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಂಗ್ಸ್ಟರ್ಸ್ಗೆ? ಇಲ್ಲ, ಎಲ್ಲಾರು ಕಟ್ಬೇಕು. ನಮ್ಮ ಒಂದ್ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇವ್ದು ಒಂದ್ ಸ್ಮೆಲ್ಲು, ಈ ಸಗಣಿ ಅದು ಇದು ಇದ್ ಮಾಡಿದ್ರೆ ನಮ್ಗೆ ಯಾವ್ದೇ ಒಂದು ಇದಿರಲ್ಲ ಮೇಡಮ್. ಸೊ ಹಾಗಾಗಿ ಮನೆ ಹತ್ರ ಹಳ್ಳಿಕಾರ ಎತ್ತುಗಳನ್ನ ಸಾಕ್ಬೇಕು ಅಂತ ಹೇಳ್ತಾ ಇದೀರಾ. ಸೊ ನಿಮ್ಮೂರಲ್ಲಿ ಎಷ್ಟು ಜೊತೆ ಎತ್ತುಗಳನ್ನ ಕಟ್ತಾರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಎಲ್ಲ ಒಂದ್ 4 ಜೊತೆ ಕಟ್ಬೋದು ಅಷ್ಟೇ ಮೇಡಮ್. ಹೌದಾ? ಅದ್ರಲ್ಲಿ ನಮ್ಮವೇ 2 ಜೊತೆ. ಅಂದ್ರೆ ಇವಾಗ ಒಂದ್ ಜೊತೆನೆ, ಜಾತ್ರೆಗೆ 2 ಜೊತೆ ಇರ್ತವೆ. ನಮ್ಮ ಮಾವ ಅವರು 2 ಜೊತೆ, ನಮ್ಮ ಅಣ್ಣ ಅವರು 1 ಜೊತೆ ಒಂದ್ ಜೊತೆ ಇರುತ್ತೆ. ಅವರು ಜಾತ್ರೆ ಟೈಮ್ ಇನ್ನೊಂದ್ ಜೊತೆ ತಗೊಂತಾರೆ ಮೇಡಮ್. ಓಕೆ. ಅಂಕಲ್, ನೀವು ನಿಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಎತ್ತುಗಳನ್ನ ಕಟ್ಟಿದ್ರಿ ಅಂತ ಆಗ್ಲೇ ಹೇಳ್ತಾ ಇದ್ರಿ. ಸೊ ಹೇಳಿ, ನಿಮ್ಮ ಒಂದು ಅನುಭವ ಹೇಳಿ. ನಮ್ ತಾತ ಅವ್ರ ಕಾಲದಿಂದನೂ ಕಟ್ತಾರೆ ಮೇಡಮ್. ಆಗ ಆಗುದು ಇನ್ನೂ ದೊಡ್ಡ ಎತ್ತು ಇರೋದು. ಕಡೆ ಆರಲ್ಲೂ ಕಡೆ ಚೆನ್ನಾಗಿ ಉಳುಮೆ ಮಾಡ್ತಾ ಇದೀವಿ. ಕಷ್ಟ ಕಷ್ಟ ಕೊಡ್ತಾ ಇದೀವಿ. ಈಗಿನ ಎತ್ತುಗಳು ಕಷ್ಟ ಕಡಿಮೆ. ಅಂದ್ರೆ ಚೆನ್ನಾಗಿ ಉಳುಮೆ ಮಾಡ್ತಿದ್ರಿ ಅಂತ ಉಳುಮೆ ಎಲ್ಲ ಮಾಡ್ತಾ ಇದೀವಿ. ಗೊಬ್ಬರ ಹೊಡಿಯೋದು, ಮಣ್ಣು ಹೊಡಿಯೋದು, ಗದ್ದೆ ಕೆಲಸ, ಹೊಲದ ಕೆಲಸ ಎಲ್ಲ ಅದ್ರಲ್ಲೇ ಮಾಡ್ತಾ ಇದೀವಿ. ಅವಾಗ ಟ್ರ್ಯಾಕ್ಟರ್ಗಳಿಲ್ಲ, ಇವಾಗ ಟ್ರ್ಯಾಕ್ಟರ್ಗಳೈತೆ. ಅವಾಗೆಲ್ಲ 10-15 ಎಕರೆನೂ ನೇಗಿಲಲ್ಲೇ ಉಳಿತಾ ಇದೀವಿ. ಬೇಸಿಗೆ ಮಳೆಗಾಲದಲ್ಲಿ ಯಾವಾಗೂ ಮಾಡಿಸ್ತಾ ಇದ್ರಿ ಕೆಲಸದ ಎತ್ತುಗಳು ಅವಾಗ? ಸೊ ಹೆಂಗೆ ಅವಾಗೆಲ್ಲ? ಅಂದ್ರೆ ಇವಾಗ ತೆಗಿತಾ ಇದ್ರಿ ಅವಾಗೆಲ್ಲ? ಅವಾಗೆಲ್ಲ ಮಾಗಡಿ, ಸುಗ್ನಹಳ್ಳಿ, ಮೈಸೂರು ಕಡೆ ಮುಡುಗ್ತಾರೆ ಎಲ್ಲ ಜಾತ್ರೆ. ಎಷ್ಟಲ್ಲಿ ಎತ್ತುಗಳು ಜಾಸ್ತಿ ಕಟ್ತಾ ಇದ್ರಿ ಅವಾಗ? ಅವಾಗ 4 ಕಲ್ಲು ತರೋರು, ಕಡೆಗಳಾಗೋವರೆಗೂ ಇಟ್ಕೊಂಡೇನಿ. 4 ವರ್ಷ 5 ವರ್ಷ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ವಿ. ಓಕೆ. ಅವಾಗೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಇರ್ಲಿಲ್ವಲ್ಲ? ಬರ್ತಾ ಇದ್ವಿ ಮೇಡಮ್. ನಡ್ಸ್ಕೊಂಡೇ ಕರ್ಕೊಂಡ್ ಬರ್ತಾ ಇದ್ರಿ ಅಷ್ಟು ದೂರಗಳಿಂದ? ನಡೆಸ್ಕೊಂಡೇ ಬರ್ತಾ ಇದ್ವಿ. ಇವಾಗೆಲ್ಲ ಟೆಂಪೋಗಳಲ್ಲಿ, ಲಾರಿಗಳಲ್ಲಿ ತುಂಬಿಸ್ಕೊಂಡು ಬರ್ತಾ. ಸೊ ಮನೆಗೆ ಹೊಸ ಎತ್ತು ಬಂತು ಅಂದ್ರೆ ಖುಷಿ ಒಂಥರ ನಿಮ್ಗೆ, ಹೊಸದ್ ಬರ್ತಾ ಇದೆ ಇವಾಗ ಅಂತ ಅಂದ್ಬಿಟ್ಟು. ಎತ್ತುಗಳು ಕಷ್ಟ ಪಡೋ ಎತ್ತು ಮೇಡಮ್. ಈಗ ಒಂಥರ ಶೋಕಿ ಎತ್ತುಗಳು ಇವಾಗೆಲ್ಲ. ಇವಾಗೇನು ಉಳುಮೆ ಮಾಡೋದಿಲ್ವಾ? ಏನೋ ಸ್ವಲ್ಪ ಅಲ್ವೇ ಹೊಡ್ಕೊಂತೀವಿ, ಎಲ್ಲ ಟ್ರ್ಯಾಕ್ಟರ್ ಅಲ್ಲಿ ಉಳಿಸ್ಕೊಂಡ್ಬಿಟ್ಟು. ಸೊ ಇವಾಗ ಮನೆ ಮುಂದೆ ಶೋಕಿ ಎತ್ತುಗಳು ಸೊ ಕಟ್ಬೇಕು ಅಂತ ಕಟ್ತಾ ಇದೀರಾ. ಸೊ ನಿಮ್ ಮಗ ಹೇಳಿದ್ರು ಜಾತ್ರೆ ಟೈಮಲ್ಲಿ 1-2 ಜೊತೆ ಕಟ್ತೀವಿ ಅಂತ, ಸಪ್ಲಮ್ಮ ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆದ್ರೂ ಪ್ರತಿನಿತ್ಯ ನಿಮ್ ಮನೇಲಿ ಎತ್ತುಗಳನ್ನ ಇಟ್ಕೊಂಡು ಸಾಕ್ತೀರಾ ಪ್ರತಿನಿತ್ಯ ಕೂಡ? ಮತ್ತೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನು ಕೊಡ್ತಾ ಇದ್ರಿ ಅವಾಗಿನ ಕಾಲದಲ್ಲ ನೀವು? ಅವಾಗ ಉರುಳಿ ಕೊಡ್ತಾ ಇದ್ವಿ ಮೇಡಮ್. ಉರುಳಿ ಮುದ್ದೆ ಕೊಡ್ತಾ ಇದ್ವಿ. ಇವಾಗ ಬೂಸಾಗಳವೆಲ್ಲ ಇಡ್ತಾ ಇರ್ಲಿಲ್ಲ, ಉರುಳಿ ಬೆಳಿತಾ ಇದ್ವಿ. ಹೆಂಗ್ ಕೊಡ್ತಾ ಇದ್ರಿ ಅದನ್ನೆಲ್ಲ? ಅದನ್ನ ಸುಮ್ಮನೆ ಬಿಸಿ ಮಾಡ್ಬಿಟ್ಟು ಮಿಷಿನ್ಗೆ ಹಾಕಿ ನೆನೆಸ್ಬಿಟ್ಟು ಉಪ್ಪಾಗ್ಲಿ ಬೆಲ್ಲ ಆಗ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಗಟ್ಟಿ ಬರುತ್ತೆ ಗಟ್ಟಿ ಬರೋದು ಎತ್ತು. ಕೆಲಸ ಮಾಡ್ತಿತ್ತಲ್ಲ ಆಗ. ಉರುಳಿ ತಿಂದ್ರೆ ಕೈ ಕಾಲು ಗಟ್ಟಿ ಇರೋದು, ಕಷ್ಟ ಪಡಿಸೋ. ಈಗ ಎಲ್ಲ ಈಸಿ ಆತರ ಮೇಡಮ್. ಸೊ ಈಗ ಉರುಳಿ ಎಲ್ಲ ಏನ್ ಕೊಡಲ್ಲ? ಉರುಳಿ ಇಲ್ಲ ಮೇಡಮ್. ಏನ್ ಕೊಡ್ತೀರಾ ಈಗ ಫುಡ್ ಇದಕ್ಕೆ? ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳ, ಕಳ್ಳೆ ಒಟ್ಟು ಇಷ್ಟು ಕೊಡ್ತೀವಿ. ಇಷ್ಟು ಕೊಡ್ತೀರಾ? ಹಾಲು
ಹಾಲು ಈಗ ಇಲ್ಲ ಮೇಡಮ್, ಜಾತ್ರೆ ಟೈಮಲ್ಲಿ ಕೊಡ್ತೀರಾ? ಸೊ ಅದು ಬಿಟ್ರೆ ಒಣ ಹುಲ್ ಕೊಡ್ತೀರಾ? ಹಸಿ ಹುಲ್ ಏನ್ ಕೊಡಲ್ಲ? ಇಲ್ಲ, ಹಸಿ ಹುಲ್ ಕೊಡಲ್ಲ. ರಾಗಿ ಹುಲ್ಲು ನೆಲ್ಲು. ಹಸಿ ಹುಲ್ ಕೊಡೋದ್ರಿಂದ ಏನಾಗುತ್ತೆ? ಸ್ವಲ್ಪ ಎತ್ತು ಲೂಸ್ ಬರ್ತೈತೆ, ಟೈಟ್ ಇರಲ್ಲ, ಮೈ ಬರಲ್ಲ ಅಂತ ಹೇಳ್ತೀರಾ? ಮೈ ಬರ್ತೈತೆ, ಜಬ್ಬಲು ಹಸಿ ಹುಲ್ ತಿಂದ್ರೆ. ರಾಗಿ ಹುಲ್ಲು ಅಂದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಬಾಡಿ ಎಲ್ಲ ಅಂತ ಹೇಳ್ತಿದ್ದೀರಾ? ಸೊ ಹಂಗಾಗಿ ಒಣ ಹುಲ್ಲೇ ಕೊಡ್ಬೇಕು ಅಂತ ಹೇಳ್ತೀರಾ? ಸೊ ಮತ್ತೆ ಏನ್ ವಿಶೇಷವಾಗಿ ಹೆಂಗ್ ನೋಡ್ಕೊಳ್ತೀರಾ? ಏನ್ ನಾವೇನು ಅಷ್ಟೊಂದು ವಿಶೇಷ ಇಲ್ಲ ಮೇಡಮ್, ಮಾಮೂಲಾಗಿ ನೋಡ್ಕೊಳ್ತೀವಿ. ಅಷ್ಟೊಂದು ನಾವು ಇದ್ರಾಗ ಏನು ಸಾಕಾಣಿಕೆ ಮಾಡಲ್ಲ, ಏನೋ ನಾವು ಟೈಮ್ ಬೂಸ ಕೊಟ್ಕೊಡ್ತೀವಿ, ಹುಲ್ಲು ಹಾಕೊಡ್ತೀವಿ. ಅದನ್ನ ನೋಡ್ಕೊಳ್ಳೋದೇ ಹೆಚ್ಚು ಈಗಿನ ಕಾಲದಲ್ಲಿ. ಅದು ಅಷ್ಟು ಕೊಟ್ಟು ಸಾಕೋದೇ ದಿನಕ್ಕೆ ನಿಜವಾಗ್ಲೂ ಎಷ್ಟು ಖರ್ಚು ಬರುತ್ತೆ ಆಕ್ಚುಲಿ. ಬಟ್ ಸಾಕ್ತಾ ಇದ್ದೀರಲ್ಲ ತುಂಬಾ ಖುಷಿ ಅಂತ ಅನ್ಸುತ್ತೆ. ಈಗ ಮಗನ್ಗೂ ಕೂಡ ತುಂಬಾ ಕ್ರೇಜ್ ಇದೆ. ಸೊ ಮಗ ಕೂಡ ಈಗ ನೋಡ್ಕೊಳ್ತಾ ಇದಾರೆ, ಹೆಂಗ್ ಅನ್ಸುತ್ತೆ? ಅವನೇ, ನಾನು ಇಲ್ದಿದ್ರೆ ಅವನೇ ನೋಡ್ಕೊಡ್ತಾನೆ. ಅವ್ರು ಬಂದ ತಕ್ಷಣ, ಕಾಲೇಜಿಗೆ ಬಂದ ತಕ್ಷಣ ಎತ್ತುಗಳು ನೋಡ್ಬಿಟ್ಟೆ ಅವ್ನು ಒಳಗಡೆ. ಹೌದು, ಅವ್ರಿಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಎತ್ತುಗಳ ಸಾಕ್ಬೇಕು ಅಂತ. ಒಂದಿನ ಎತ್ತಿಲ್ದ್ರೆ ನಮ್ಮ ಮನೇಲಿ ಇರಕ್ಕಾಗಲ್ಲ. ಹೌದಾ? ಓಕೆ. ಸೊ ಪ್ರತಿನಿತ್ಯ ನೋಡ್ತಾ ಇರ್ಬೇಕು. ವರ್ಷ ಅಂದ್ರೆ ಒಂದು ಆಗ ಊರ ತುಂಬಾ ಎತ್ತುಗಳು ಕಟ್ಟೋರು, ಪ್ರತಿಯೊಬ್ರು ಕಟ್ಟೋರು. ಈಗ ಕಡಿಮೆ ಆಗೋಯ್ತು, ಎಲ್ಲ ಲಾಭ ನೋಡ್ತಾರೆ, ಏನು ಎತ್ತುಗಳೆಲ್ಲ ಲಾಭ. ಅದ್ರಲ್ಲಿ ಮಳೆಗಳು ಕಡಿಮೆ ಆಯ್ತಲ್ಲ ಮೇಡಮ್, ಒಂದ್ ದಿವಸ ಬಿದ್ರೆ ತಿರುಗಿ ವಾರ ಇರಲ್ಲ ಮಳೆ. ಎತ್ತುಗಳೆಲ್ಲ ಅವಾಗ ಸತ ಮಳೆ ಬೀಳೋದು, ವಾರನು ಉಳ್ತಾ ಇರೋರಿ. ಈಗ ಇವತ್ತು ಮಳೆ ಬಿದ್ರೆ ನಾಳೆ ಆರೋಗ್ತೈತೆ, ಅದರಿಂದ ಎಲ್ಲ ಟ್ರ್ಯಾಕ್ಟರ್ಗಳು ಇದ್ಬಿಟ್ಟು ಅವಾಗ ಟ್ರ್ಯಾಕ್ಟರ್ಗಳು ಇರಲಿಲ್ಲ, ಎಲ್ಲ ಎತ್ತುಗಳಲ್ಲೇ ಪ್ರತಿಯೊಬ್ರು ಹೊಲದಲ್ಲಿ ಎತ್ತುಗಳು ಇರೋದು. ಈಗಿಲ್ಲ. ಊರಲ್ಲಿ 100 ಜೊತೆ ಮೇಲೆ ಇರೋ ಎತ್ತುಗಳು ನಾವು ನೋಡ್ದಂಗೆ. ಅದಕ್ಕೆ ಮೊದಲು ಇನ್ನೂ ಜಾಸ್ತಿ ಕಟ್ಟೋರಂತೆ. ನಾವು ನೋಡ್ದಂಗೆ 100-150 ಜೊತೆ ಎತ್ತುಗಳು ಕಟ್ಟೋರು. ಪ್ರತಿಯೊಂದು ಮನೆಯಲ್ಲೂ ಇರೋದು 1 ಜೊತೆ 2 ಜೊತೆ. ನಾವು ಮಾತ್ರ ಆ ಕಾಲದಿಂದ, ನಮ್ಮ ತಾತನವ್ರ ಕಾಲದಿಂದ 1 ಜೊತೆ ಇಟ್ಕೊಂಡು ಪ್ರತಿನಿತ್ಯನೂ ಸಾಕೊಂಡು ಬರ್ತಾ ಇದೀರಾ. ಸೊ ಮೇನ್ ಆಗಿ ತಪ್ಪಲಮ್ಮ ಜಾತ್ರೆ ಮಾಡ್ತೀರಾ? ತಪ್ಪಲಮ್ಮ ಜಾತ್ರೆ ಮಾಡ್ತೀವಿ. ಎಷ್ಟು ದಿನ ಇರ್ತೀರಾ ಅಂಕಲ್ ಜಾತ್ರೆನಲ್ಲಿ? ಒಂದು 4-5-6 ದಿವಸ ಇರ್ತೀವಿ ಮೇಡಮ್. ಹೌದಾ? ಜಾತ್ರೆ ಮುಗಿಯೋರ್ಗು ಇರ್ತೀರಾ? ಇರ್ತೀವಿ. ಒಂದ್ 4-5 ಜೊತೆ ಇವಾಗೂ ನಮ್ಗೆ ನೆನಪು ಹಂಗೆ ಐತೆ. ಅವು ಬಂದಾಗ ಚಿಕ್ಕದಾಗಿದ್ವು, ಮಾಲೂರ್ಗೆ ಹೊಡ್ಕೊಂಡು ಹೋಗಿದ್ವಿ ಒಂದ್ಸಾರಿ. ಗೊಬ್ಬರ ಮೂಟೆ ಹಾಕೊಂಡ್ ಬರಕ ನಡೆಯೋಕ್ ಶಕ್ತಿ ಇಲ್ಲ. ಆ ಎತ್ತುಗಳು ಬಂದು ಅಂದ್ರೆ ಕುದುರೆಗಳಾದಾಗ ಆಗೋದು. 6 ವರ್ಷ ಕೊಡಿಲ್ಲ ಅವನ್ನ, ಅಂತವೆಲ್ಲ ಸಾಕಿದ್ದೀವಿ. ಸುಗ್ನಹಳ್ಳಿ ಜಾತ್ರೆಯಲ್ಲಿ ತಂದ್ವಿ ನಮ್ಮ ತಂದೆಯವರು. ನಾವು ಹೋಗಿ ಮಾಲೂರ್ಗೆ ಗೊಬ್ಬರ ಒಂದ್ 4-5 ಮೂಟೆ ಹಾಕೊಂಡ್ ಬರೋಣ ಅಂತ ಹೋದ್ರೆ ಹೋದ್ವು, ಬರೋಕ್ ಶಕ್ತಿ ಇಲ್ಲ ಪಾಪ, ನಿಂತ್ಕೊಂಡ್ಬಿಟ್ಟು ಮಧ್ಯದಲ್ಲಿ. ಸುಮ್ನೆ ಅಷ್ಟಿದ್ವು ಮೇಡಮ್. ಆಮೇಲೆ ಅವು ಬಂದು ಅಂದ್ರೆ ಆ ತರ ಆಗೋದು. 4 ವರ್ಷ 5 ವರ್ಷ ಇದ್ವು, ಅಷ್ಟು ಬೆಳವಣಿಗೆ ಆದವು, ಚೆನ್ನಾಗಿ ಕೆಲಸ ಮಾಡಿದ್ವು. ಗೊಬ್ಬರ ಹೊಡಿಯೋದು, ಗದ್ದೆಗಳು ಉಳ್ಳೋದು, ಹೊಲ ಉಳ್ಳೋದು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವು. ಆ ತರ ಎಲ್ಲ ಮಾಡಿದ್ವು. ಆಮೇಲೆ ಚಿಂತಾಮಣಿ ಕಡೆಯವ್ರು ಕೊಟ್ವಿ ಅವನ್ನ. ಅಷ್ಟು ದೊಡ್ಡ ಎತ್ತಾಗೋದು, ತಂದಾಗಿ ಇಷ್ಟಿದ್ವು, ಬೆಳವಣಿಗೆ ಆ ತರ ಮಾಡಿದ್ವಿ. ಮಾಲೂರು ಸುತ್ತಮುತ್ತ ಎಲ್ಲ ಸ್ವಲ್ಪ ಎತ್ತುಗಳನ್ನ ಸಾಕ್ತಾರೆ ಅನ್ಸುತ್ತಲ್ಲ? ಸಾಕ್ತಾರೆ. ಎಷ್ಟು ಇದೆ ನಿಮ್ಮ ಊರಿಂದ ಮಾಲೂರಿಗೆ? 3-4 ಕಿಲೋಮೀಟರ್ ಅಷ್ಟೇನಾ? ಸುತ್ತಮುತ್ತ ಎಲ್ಲ ಹಳ್ಳಿ ಕರುಗಳನ್ನ ಸಾಕ್ತಾರೆ. ಸಬ್ಬೆನಹಳ್ಳಿಯಲ್ಲಿ ಸಾಕ್ತಾರೆ, ಒಡಗನಹಳ್ಳಿ ಅಂತ ಐತೆ 4 ಕಿಲೋಮೀಟರ್, ಅಲ್ಲಿ ಸಾಕ್ತಾರೆ. ಕುಂತೂರು ಅವ್ರು ಸಾಕ್ತಾರೆ, ಈ ಕಡೆ ಮಲ್ಪನಹಳ್ಳಿ ಎಲ್ಲ ಸಾಕ್ತಾರೆ. ಸೊ ಸುತ್ತಮುತ್ತ ಎಲ್ಲ ಹಳ್ಳಿ ಕರುಗಳನ್ನ ಹಳ್ಳಿಕಾರೆ ಮೇಡಮ್ ನಮ್ ಕಡೆ ಜಾಸ್ತಿ. ಸೊ ಇದನ್ನ ಬಿಟ್ಟು ನೀವು ಬೇರೆ ಹೈನುಗಾರಿಕೆ ಏನ್ ಮಾಡ್ತಾ ಇಲ್ವಾ? ಹೈನುಗಾರಿಕೆ ಮಾಡ್ತಾ ಇದೀವಿ ಮೇಡಮ್. 4-5 ಹಸು ಆಯ್ತು, ನೋಡೋರಿಲ್ಲ, ಅದರಿಂದ ಕಡಿಮೆ ಮಾಡಿಬಿಟ್ವಿ. ಈಗ ಮನೆಗೆ ಹಾಲ್ಗೆಲ್ಲ ಎಮ್ಮೆ ಇಟ್ಕೊಂಡಿದ್ದೀರಾ? ಓಕೆ. ಸೊ ಒಂದು ನಾಟಿ ಹಸುವನ್ನ ಸಾಕೊಳ್ಳಿ, ಹಾಲ್ಗೆ ಇದಕ್ಕೆಲ್ಲ. ನೋಡೋರಿರಲ್ಲ ಮೇಡಮ್, ಅದರಿಂದ ನೋಡೋರಿದ್ರೆ ಸಾಕ್ಬೋದು, ನೋಡೋರಿರಲ್ಲ. ತೋಟಗಳು ಸ್ವಲ್ಪ ಮಾಡ್ತಾ ಇದೀವಿ. ಕ್ಯಾಪ್ಸಿಕಮ್ ಹೊಡಿದೀವಿ, ಮಾವಿನ ಗಿಡ ಒಂದ್ 4-5 ಎಕರೆ ಹೊಡಿದೀವಿ. ಅದ್ರಲ್ಲಿ ಕುಂಬಳ ಬೀಜ ಹೊಡಿದೀವಿ. ಬಂದಿದೆಯಲ್ಲ ಬೆಳೆ? ಈಗ ಇನ್ನೂ ಇಲ್ಲ ಮೇಡಮ್, ಎಲ್ಲ ಬೆಳಿತೈತೆ. ಹೌದಾ? ಮಾವಿನ ಗಿಡ ಒಂದು 200 ಗಿಡ ಹೊಡಿದ್ವಿ ಈ ಸಾರಿ. ಸುಂಚಿನ ಕಟ್ಟೆಯಿಂದ ಒಂದ್ ಜೊತೆ. ಚುಂಚಿನ ಕಟ್ಟೆ ಅವು ಎಷ್ಟು 1,35,000 ತಂದಿದ್ವಿ ಮೇಡಮ್. ಆ ಎತ್ತು ಬಂದವಾಗ ನಮ್ಮ ಮನೆ ಚೆನ್ನಾಗಿದಾಯ್ತು ಮೇಡಮ್. ಹೌದಾ? ನಾವು ಒಂದು ಮನೆ ಎಲ್ಲ ಕಟ್ಕೊಂಡ್ವಿ, ಎಲ್ಲ ಒಳ್ಳೆ ಇದಾಯ್ತು ಮೇಡಮ್. ಅವು ಕಾಲುಗುಣ ಚೆನ್ನಾಗಿತ್ತು ಮೇಡಮ್. ಅವನ ಬಂದವಾಗುನು ಹಂಗೆ ಇತ್ತು, ಮಾರ್ದ್ಮೇಲೆನೂ ನಮ್ಮ ಸ್ಟಾರ್ ಹಂಗೆ ಇತ್ತು ಮೇಡಮ್. ಹೌದಾ? ಅವಾಗಿದ್ದಿದ್ ಬೇಡಿಕೆ ಇನ್ಯಾ ಎತ್ತಿಗೂ ಇರಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿದ್ವು ಮೇಡಮ್. ಎಷ್ಟರಲ್ಲಿ ಬಂದಿತ್ತು ನಿಮ್ಮ ಮನೆಗೆ? ಅವಾಗ ಅಲ್ಲಾಕಿದಿಲ್ಲ ಮೇಡಮ್, ಅವು ಅಲ್ಲಾಕಿದಿಲ್ಲ. ಈ ಎತ್ತು ಏನ್ ನೋಡ್ತಾ ಇದೀರಿ, ಇದೇ ತರ ಎತ್ತು ಮೇಡಮ್. ಅವನು ಮಾಲೂರಲ್ಲಿ ರೈತರ ದಿನಾಚರಣೆಯಲ್ಲಿ 25,000 ಫಸ್ಟ್ ಪ್ರೈಸ್ ಎತ್ತು ಮಾಡಿದ್ವಿ ಮೇಡಮ್. ಒಂದು 20-30 ಜೊತೆ ಎತ್ತಲ್ಲಿ ಅವು ಒಳ್ಳೆ ಎತ್ತಾಗಿತ್ತು, ಫಸ್ಟ್ ಆಗಿತ್ತು.
ತುಂಬಾ ಚೆನ್ನಾಗಿರುವಂತಹ ಎತ್ತುಗಳನ್ನ ಸಾಕಿದೀರಾ. ಒಳ್ಳೆ ಕಸಬ್ದಾರರು ಸಾಕಾಣಿಕೆ ಮಾಡಿದ್ವಿ ಮೇಡಮ್ ಅವ್ನು. ಹೌದಾ? ನಡೀತಾ ಅದು ಅಂದ್ರೆ ದಾರಿಯಲ್ಲಿ ಹಾ. ಒಳ್ಳೆ ಕುದುರೆಗಳು ಹೋದಂಗೆ ಗೊತ್ತಾಯ್ತು. ಹಾ, ಹಾ, ಹಾ. ಎಲ್ಲ ಅವೇನು ಯಾವುದೇ ಏನ್ ನಡೀತಾವಪ್ಪ ಅನ್ನೋರು ಎತ್ತನ ನೋಡಿದ್ರೆ ನೋಡಿದ್ರೆ ಎಲ್ಲಿಂದ ತಂದಿದ್ದು ಅದು? ಸೂಚಿನ ಕಟ್ಟಲ್ ಮೇಡಮ್. ಚುಂಚನಕಟ್ಟೆನಲ್ಲಿ. ಓಕೆ, ಚುಂಚನಕಟ್ಟೆ ಜಾತ್ರೆಯಿಂದ ತಂದಿದ್ರಿ. ಅವ್ರ ಅಡ್ರೆಸ್ ಈಗೂ ಇದೆ ನಮ್ಮ ಹತ್ರ. ಹೌದಾ? ಸೊ ವಿಡಿಯೋ ನೋಡ್ತಿದ್ರೆ ಅವ್ರು ಖುಷಿ ಪಡ್ತಾರೆ ಬಿಡಿ, ಅವ್ರೇನಾದ್ರೂ ನೋಡಿದ್ರೆ. ಅಪ್ಪಾಜಿ ಗೌಡ್ರ ಅಂತ ಮೇಡಮ್ ಅವ್ರ ಹೆಸರು. ಓಕೆ. ಗೌಡ್ರ ಅಂತ. ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರಾಗಿದ್ರಂತೆ, ಅವ್ರ ಹತ್ರ ತಗೊಂಡಿದ್ದು. ಸೊ ಓಕೆ. ಅದು ಗೋಜಾಡಿ ಒಂದ್ ದಿವ್ಸ ಎಲ್ಲ ಕೊಟ್ಟು ಮಾಡಿದ್ವಿ. ಅವ್ರು 1.5 ಕಡಿಮೆ ಕೊಡಲ್ಲ ಅಂತ ನಾವು 1 ಒಳಗೆ ಕೇಳೋದು. 1.35 ಕೊಟ್ಟು ತಂದಿವಿ. ಅದಕ್ಕೆ ಹೆಸರು ಬಂದು. ಓಕೆ. ಸೊ ಅವ್ರಿಗೂ ಒಂದು ಖುಷಿ ಇರುತ್ತೆ ಬಿಡಿ. ಯಾವ್ದೇ ಎತ್ತಂದ್ರೂ ಹೆಸರಾಗ್ಬೇಕು. ಮೊನ್ನೆ ಜಾತ್ರೆ ಟೈಮಲ್ಲಿ ಒಂದ್ ಜೊತೆ ತಂದಿದ್ವಿ ಮೇಡಮ್ ಕರುಗಳು. ಅವು 1,75,000. ಈ ಸುತ್ತಮುತ್ತ ಬಂದವರೆಲ್ಲ ನಗಿತಾ ಇದ್ರು ಮೇಡಮ್ ಅವನು ನೋಡಿ. ಏನ್ ಹಿಂಗಿದೆ, ಸಣ್ಣ ಆಯ್ತಾ? ಸಣ್ಣ ಅಲ್ಲ ಮೇಡಮ್, ಕೆಟ್ಟೋಗಿದ್ವು ಮೇಡಮ್. ಬಣ್ಣ ಎಲ್ಲ ಕೆಟ್ಟಿತ್ತು. ಬಣ್ಣ ಕೆಟ್ಟಿತ್ತು. ಕೊಂಬ್ ಮಾಡಿದ್ರು ಅವರು. ಕೊಂಬು ಹಿಂಗ್ ಅಲ್ಲಾಡ್ತಾ ಇತ್ತು ಮೇಡಮ್, ಕರೆಕ್ಟ್ ಆಗಿ ಕುಳ್ಸಿದಿಲ್ಲ. ಅದ್ರಲ್ಲೂ ನಾವು ಇಲ್ಲ ಇವ್ ಚೆನ್ನಾಗ್ ಆಗ್ತವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೇನೆ ಮೇಡಮ್ ತರೋದು. ಒಂದೇ ತಿಂಗಳಲ್ಲಿ ರೆಡಿ ಮಾಡಿದ್ವಿ ಮೇಡಮ್. 2 ಲೀಟರ್ ಹಾಲ್ ಕೊಡಿರಿ, ಎಮ್ಮೆ ಹಾಲ್ ಕೊಡಿರಿ. ಅವು ಅನ್ಕೊಂಡಿದ್ ಲೆಕ್ಕಕ್ಕೆ ಬಂದ್ವು. ಜಾತ್ರೆಯಲ್ಲಿ ಬಂದ್ ನೋಡಿದವರೆಲ್ಲ ಇವ್ ಅವೇನ ಅಂತ ಕೇಳ್ತಾ ಇದ್ರು. ಗುರ್ತೇ ಸಿಕ್ಕಿಲ್ಲ ಮೇಡಮ್. ಚೆನ್ನಾಗಿ ರೆಡಿ ಮಾಡಿದ್ರಿ. ಒಂದು ನಮ್ಮ ಇದ್ರಲ್ಲಿ ನಮ್ ಪೆಂಡಲ್ ಅಲ್ಲಿ ಒಂದ್ 7-8 ಜೊತೆ ಇದ್ವು ಮೇಡಮ್. ಬಂದವರೆಲ್ಲ ಒಂದ್ ಜೊತೆನ ನೋಡ್ದಿರ ಹೋದವ್ರು ಯಾರು ಇಲ್ಲ ಮೇಡಮ್. ಚೆನ್ನಾಗಿದ್ವು ಚಿಕ್ಕರು ಮೇಡಮ್. ದೊಡ್ಡ ಎತ್ತುಗಳು ಕಿಟ್ಟು ಬೂಸ ಉಳ್ದವೆಲ್ಲ ಇವೇ ತಿಂದಾಕವು. ಎಷ್ಟಾದ್ರೂ ಇಡ್ಲಿ ತಿನ್ನವು ಮೇಡಮ್. ಮೊಸರು ಮುದ್ದೆ ಇಟ್ಬಿಟ್ರೆ ಇನ್ನೇನು ಗೊಟ್ಟದಲ್ಲಿ ಕೊಡ್ಬೇಕು ಅದೆಲ್ಲ ಏನಿಲ್ಲ ಮೇಡಮ್, ಹಂಗೆ ತಿನ್ನವು. ತಿನ್ಬೇಕು ಮೇಡಮ್, ಎತ್ತೆಲ್ಲ ತಿಂದ್ರೇನೆ ಚೆನ್ನಾಗಿರೋದು. ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀರಾ? ತಿನ್ಬೇಕು. ಇವು ಅಷ್ಟೇ, ಏನು ಪತ್ತೆ ಇಲ್ಲ, ಏನಕ್ಕೂ ಇದಿಲ್ಲ ಮೇಡಮ್. ಎಲ್ಲ ತಿನ್ನುತ್ತೆ ಮೇಡಮ್. ಎಲ್ಲ ಕೊಡ್ತೀರಾ? ಹ್ಞೂ ಮೇಡಮ್. ಮುದ್ದೆ ಸಾರು ಉಳ್ದದ್ದು ಇಟ್ಬಿಟ್ಟಿದ್ವಿ, ತಿಂದಾಕ್ತಾರೆ. ಹೌದಾ? ಓಕೆ. ಮುದ್ದೆ ಅಲ್ಲಿ ಬಂದಂಗೆ ಎತ್ತು ಇನ್ನೇಂದ್ರಲ್ಲೂ ಬರಲ್ಲ ಮೇಡಮ್. ಪ್ರತಿನಿತ್ಯ ಮುದ್ದೆ ಕೊಡ್ತೀರಾ? ಮುದ್ದೆ ಕೊಡ್ಬೇಕು ಮೇಡಮ್. ಓಕೆ. ರಾಗಿ ಮುದ್ದೆ ಕೊಟ್ರೆ ಚೆನ್ನಾಗಿ ಬರುತ್ತೆ. ಮುದ್ದೆ ಮತ್ತೆ ಕೊಂಬು ಮಾಡಿಸ್ಬೇಕು ಮೇಡಮ್. ನವೆಂಬರ್ ಆ ಟೈಮಲ್ಲಿ ಮಾಡಿಸ್ತೀವಿ. ಅಂದ್ರೆ ಪದೇ ಮಾಡ್ಸಲ್ಲ? ಇಲ್ಲ ಮೇಡಮ್, ನಾವು ಮಾಡಿಸಲ್ಲ. ಅಲ್ಲೂ ಬಿದೋಗುತ್ತೆ ಮೇಡಮ್, ಬೇಗ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಲೂಸ್ ಆಗುತ್ತೆ ಅಂತ ಹೇಳ್ತೀರಾ ಮಾಡಿಸೋದ್ರಿಂದ? ಓಕೆ. ಸೊ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಅಲ್ಲ, ಏನ್ ಆಯೋದ್ಗೆ ಯಾರಾದ್ರೂ ಆಯೋದೆಲ್ಲ ಏನಿಲ್ಲ. ಹೊಸ ಹುಡುಗರು ನಾವು ನಾವೇನೋ ಇಲ್ಲ ಮನೆಯಲ್ಲಿ ಇಲ್ಲ ಅಂದ್ರೆ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಅವರೇ ಬಂದು ಬಿಚ್ಚಿ ಕಟ್ಬಿಡ್ತಾರೆ. ಹೌದಾ? ನಾವೇನೋದೇನು ಇಲ್ಲ, ಯಾರಾದ್ರೂ ಬಿಚ್ಚಿ ಕಟ್ಬೋದು. ನಮ್ಮ ಹೆಂಗಸರೇ ಬಿಚ್ಚಿ ಕಟ್ಬಿಡ್ತಾರೆ ಒಂದೊಂದ್ಸಾರಿ. ಹೌದಾ? ಎತ್ ಕೆಳಗಡೆ ಗೊಬ್ಬರ ಹಾಕಿದ್ರೆ ಆರೋಗ್ಯ ಮೇಡಮ್. ಹೌದು. ಸೊ ಇದನ್ನ ಮತ್ತೆ ಎಲ್ಲಿ ಕಟ್ತೀರಾ? ಕೊಟ್ಟಿಗೆ ಶೆಡ್ ಇದೆಯಾ? ಸೊ ಒಳಗಡೆ ಕೊಟ್ಟಿಗೆನಲ್ಲಿ ಕಟ್ತೀರಾ? ಬೆಳಿಗ್ಗೆ ಮಾತ್ರ ಬಿಸಿಲಲ್ಲಿ ಕಟ್ತೀರಾ? ಬೆಳಿಗ್ಗೆ ಬಿಸಿಲಲ್ಲಿ ಕಟ್ತೀವಿ. ಮಧ್ಯಾಹ್ನ ಏನಾದ್ರು ಜಾಸ್ತಿ ಬಿಸಿಲಿದ್ರೆ ಮಾತ್ರ ಒಳಗಡೆ ಕಟ್ತೀವಿ, ಇಲ್ಲಾಂದ್ರೆ ಆಚೆ ಕಟ್ತೀರಾ. ಸೊ ಏನ್ ಹೇಳ್ತೀರಾ ಯಂಗ್ಸ್ಟರ್ಸ್ಗೆ? ಏನಂದ್ರೆ ಇದನ್ನ ಒಂದು ಉಳಿಸ್ಕೊಬೇಕು ಮೇಡಮ್. ಹೌದು. ಎಲ್ಲಾ ಲಾಭನೇ ಅಂತ ನೋಡ್ಬಾರ್ದು, ಆರೋಗ್ಯ ಇದ್ರೇನೆ ಎಲ್ಲ. ಹೌದೌದು. ಸೊ ಆರೋಗ್ಯ ದೃಷ್ಟಿಯಿಂದ ಆದ್ರೆ ಕಟ್ಟಬೇಕು ಅಂತ ಹೇಳ್ತಾ ಇದೀರಾ. ಆರೋಗ್ಯ ಇದ್ರೆ ತಾನೇ ಮೇಡಮ್ ಇವಾಗ. ಸೊ ಜಾತ್ರೆಗಳಿಗೆಲ್ಲ ಹೋದಾಗೆಲ್ಲ ಹೆಂಗ್ ಅನ್ಸುತ್ತೆ? ಈಗ ನೀವು ಎಜುಕೇಟೆಡ್ ಆಗಿ ನೀವು ಓದ್ತಾ ಇದ್ದೀರಲ್ಲ ಈಗ, ಸೊ ಆ ಜಾತ್ರೆಗಳಿಗೆಲ್ಲ ಹೋಗೋದಾಗಿರ್ಬೋದು, ಎತ್ತುಗಳನ್ನ ಕಟ್ಟೋದಾಗಿರ್ಬೋದು, ಹೆಂಗ್ ಅನ್ಸುತ್ತೆ ನಿಮ್ಗಲ್ಲೆಲ್ಲ? ಮೇಡಮ್ ಇವಾಗೆಲ್ಲ ಈಗ ಫ್ರೆಂಡ್ಸ್ ಎಲ್ಲ ನೋಡಿದವರು ಏನಾದ್ರು ಟೀಸ್ ಮಾಡ್ತಾರಾ? ಏನ್ ಎತ್ಕೊಳ್ತಾ ಇದೆಯಾ, ಎತ್ತುಗಳನ್ನ ಮೇಯಿಸ್ತಾ ಇದೆಯಾ, ಹಸು ಮೇಯಿಸ್ತಾ ಇದೆಯಾ ಅಂತ ಟೀಸ್ ಮಾಡ್ತಾರಾ, ಇಲ್ಲ ಎನ್ಕರೇಜ್ ಮಾಡ್ತಾರಾ? ಹೆಂಗೆ? ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅಂತವ್ರು ಯಾರು ಇಲ್ಲ ಮೇಡಮ್. ಮೊನ್ನೆ ಹಬ್ಬಕ್ಕೆಲ್ಲ ಬಂದಿದ್ರು ನಮ್ ಫ್ರೆಂಡ್ಸ್ ಎಲ್ಲ, ಬೆಂಗಳೂರಿಂದ ಬಂದಿದ್ರು, ಕೋಲಾರ ಅವ್ರು ಬಂದಿದ್ರು. ಎಲ್ಲ ಫೋಟೋಸ್ ತಕೊಂತಾರೆ, ನೋಡ್ತಾರೆ ಹೆಂಗೆ ಏನು ಅಂತ ಅವ್ರು ಕೇಳ್ತಾರೆ. ಅವ್ರಿಗೆಲ್ಲ ಅನುಕೂಲ ಇರಲ್ಲ ಮಾಡಕ್ಕೆ, ಖುಷಿ ಪಡ್ತಾರೆ ಅವ್ರು ಎತ್ತುಗಳು 4 ವರ್ಷ ದುಡ್ದಾಕವೆ ಮೇಡಮ್. ಸೊ ಈಗ ಹಳ್ಳಿ ಕರ್ತಲ್ಲಿ ಉಳಿಸ್ಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್? ಹಸು ಕಟ್ಬೇಕು ಮೇಡಮ್, ಹಸು ಕಟ್ಬೇಕು. ಬೆಲೆ ಹೆಂಗಂದ್ರೆ ಬೈಕ್ ಬಂದಂಗೆಲ್ಲ ಹೇಳ್ಬಾರ್ದು. ಏನೋ ಒಂದ್ ಮೀಡಿಯಾ ಐತೆ ಅಂತ ಹೇಳ್ಬಿಟ್ಟು ಸಿಕ್ದಂಗೆಲ್ಲ ಹೇಳ್ತಾರೆ ಮೇಡಮ್. 10,000 ಬಾಳೋದ್ನ 20,000 30,000 ಹೇಳ್ತಾರೆ ಮೇಡಮ್. ಹಂಗ ಹೇಳ್ತಾರೆ. ಸೊ ಹಂಗಾಗಿ ಹಸುಗಳನ್ನ ಸಾಕ್ಬೇಕು ಅಂತ ಹೇಳ್ತಾ ಇದೀರಾ? ಬೇಬಿ ಜಾತ್ರೆಯಿಂದ ಹಾಕೊಂಬರ್ಬೇಕಾದ್ರೆ ಮೇಡಮ್, ಒಂದ್ 4 ಜನ ಬಂದು ಗಾಡಿನಲ್ಲಿ ನಮ್ನ ಫಾಲೋ ಮಾಡ್ಕೊಂಡ್ ಬಂದವ್ರೆ. ಅವರು ಬಜರಂಗ್ ದಳದವ್ರಂತೆ, ನಮ್ಗೆ ಗೊತ್ತಿಲ್ಲ ಮೇಡಮ್. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಟ್ರಾಫಿಕ್ ಅಲ್ಲಿ ಬಂದು ನಮ್ನ ಅಡ್ಡ ಹಾಕಿದ್ರು.
ಏನಣ್ಣ ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು ಮೇಡಮ್. ನೀವೆಲ್ಲ ಹಿಂಗೆಲ್ಲ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ. ನಾವು ಅವರೆಲ್ಲಪ್ಪ ರೈತರು, ಇನ್ನ ಇವನ್ನ ಏನ್ ಬೇರೆ ಇದ್ರಲ್ಲ ಅಲ್ಲಿಂದ ನೆಡ್ಸ್ಕೊಂಡ್ ಬರಕ್ ಆಗಲ್ಲ ಮೇಡಮ್. ಆಮೇಲೆ ಅಣ್ಣ ತಪ್ಪಾಯ್ತಣ ಅಂತ ಕೇಳ್ತಾರೆ ಮೇಡಮ್ ಅವ್ರು, ಪಾಪ ಬಜರಂಗ್ ದಳದವ್ರಂತೆ. ಹಂಗೆ ಎತ್ತು ಎಲ್ಲಾದ್ರೂ ಹೋಗ್ತಾ ಇದ್ರೆ ಯಾರಾದ್ರೂ ನಿಲ್ಸಿ ಕೇಳ್ಬೇಕು ಮೇಡಮ್, ಎಲ್ಲಿ ಹೋಗ್ತಾ ಇದೆ ಏನ್ ಹೋಗ್ತಾ ಇದೆ ಅಂತ ಕೇಳ್ಬೇಕು. ಅದರಿಂದ ಇದಾಗುತ್ತೆ ಮೇಡಮ್. ಸೊ ಅಂದ್ರೆ ಯಾರೋ ಒಬ್ರು ಮಾಡುವಂತಹ ಒಂದು ತಪ್ಪಿನಿಂದ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂತಂದ್ರೆ ಈಗ ಯಾರೋ ಕೆಲವರು ಎತ್ತುಗಳನ್ನ ಕಸಾಯಿಖಾನೆಗೆ ಸಾಗಿಸ್ತಾ ಇರ್ತಾರೆ ಗಾಡಿಗಳಲ್ಲಿ. ಸೊ ಈ ರೀತಿ ಆತರ ಗಾಡಿಗಳು ಅಂತ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಬಟ್ ನಿಜವಾಗಿ ಕೆಲವು ರೈತರುಗಳು ಆ ಎತ್ತುಗಳನ್ನ ತಗೊಂಡು ಸಾಗಿಸ್ತಾ ಇದ್ರು ಕೂಡ ಕೆಲವೊಂದ್ಸಲ ಅನುಮಾನ ಬಂದು ಅವರನ್ನ ನಿಲ್ಸಿ ಈ ರೀತಿ ಮಾಡ್ಬೇಕಾಗತ್ತೆ. ಸೊ ಯಾರೋ ಒಬ್ರು ಮಾಡುವಂತಹ ಒಂದು ತಪ್ಪಿಗೆ ಎಲ್ಲರೂ ಒಂದ್ ರೀತಿ ಅನುಭವಿಸ್ಬೇಕಾಗತ್ತೆ. ಸೊ ಈ ರೀತಿಯಾದಂತಹ ತಪ್ಪುಗಳು ಆಗೋದು ಬೇಡ ಮುಂದಿನ ದಿನಗಳಲ್ಲಿ. ಇದು ನಮ್ಮ ಒಂದು ದೇಶೀಯ ತಳಿ, ಇಂತಹ ಒಂದು ತಳಿಯನ್ನ ಉಳಿಸೋಣ. ಸೊ ನೆಕ್ಸ್ಟ್ ಜನರೇಷನ್ಗೆ ಒಂದು ಉಳಿಸಿ ಬೆಳೆಸ್ಬೇಕು ಅಂತಂದ್ರೆ ಈಗ್ಲಿಂದಾನೇ ಏನು ಅಂತಂದ್ರೆ ಇದರ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇದರ ಒಂದು ಉಳಿಸೋದ್ರ ಕಡೆಗೆ ಗಮನ ಹರಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಹೇಳ್ತೀರಾ ಕೊನೆಯದಾಗಿ? ಅವ್ರು ಉಡ್ಕೊಂಡು ಬಂದ್ರು ನಮ್ಗೇನ್ ಭಯ ಇಲ್ಲ ಮೇಡಮ್, ಕರ್ಕೊಂಡ್ ಬರ್ತೀವಿ ಅವ್ರಿಗೆ ಇಲ್ಲಿಗೆ, ಕರ್ಕೊಂಡ್ ತೋರಿಸ್ತೀವಿ ಬಿಡಿ, ಬಂದ್ ನೋಡ್ಕೊಂಡು ಹೋಗ್ಲಿ. ನಾವು ಬೇಸಾಗಿ ಸಾಕಾಣಿಕೆ ಮಾಡಕ್ ತರ್ತೀವ ಇಲ್ಲ ಬೇರೆ ವ್ಯಾಪಾರಕ್ಕೆ ತರ್ತೀವ, ನಾವು ಸಾಕ್ಬೇಕಂತಾನೆ ಅಂತ ನಾವು ತರೋದು. ಅಷ್ಟು ಬಂಡವಾಳ ಕೊಟ್ಟು ನಾವು ನೆಡ್ಸ್ಕೊಂಡ್ ಬರಕ್ ಆಗ್ತೈತ ಅವನ ಪಾಪ. ಅದರಿಂದ ಟೆಂಪೋದಲ್ಲಿ ಹಾಕೊಂಡ್ ಬರ್ತೀವಿ, ಅದಕ್ಕೆಲ್ಲ ಅಡ್ಡವಾದ್ರೆ ನಾವು ಸುಮ್ಮನೆ ಇರ್ತೀವಿ ಮೇಡಮ್. ಎಲ್ಲಾ ಇದಕ್ಕೂ ಇವಾಗ ಎತ್ತ ಹಾಕೋದು ಲೈಸೆನ್ಸ್ ಇರಲ್ಲ ಮೇಡಮ್. ಇವಾಗ ಇರೋದೇ ಕಮ್ಮಿ ಮೇಡಮ್, ಅದ್ರಲ್ಲಿ ಲೈಸೆನ್ಸ್ ಎಲ್ಲಿ ತಗೊಳಕಾಗುತ್ತೆ? ರೈತರಿಗೆ ಇವಾಗ ಮೇಡಮ್ ಗಾಡಿಗೆ ಎತ್ತಾಕ್ಬೇಕಂದ್ರೆ ನಿಮ್ಗೆ ಏನೈತೆ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ ಮೇಡಮ್. ಯಾರು ಕೇಳ್ತಾ ಇದಾರೆ? ಪೊಲೀಸ್ ಅವರು ಇವರು ಎಲ್ಲ ಕೇಳ್ತಾರೆ ಮೇಡಮ್. ಹೌದಾ? ಸುಮ್ನೆ ಕೇಳ್ತಾರೆ ಮೇಡಮ್. ಭಯ ಬಿದ್ದೇನೋ ಜಾತ್ರೆಗೆ ಸಪ್ಲಂ ಜಾತ್ರೆಗೆ ಹೋಗ್ಬೇಕಾದ್ರೇನೆ ಅಡ್ಡ ಹಾಕಿದ್ರು ಮೇಡಮ್. ನಮ್ ಮಾಲೂರಲ್ಲೇ ನಮ್ ಲೋಕಲ್ ಅಲ್ಲೇ ಹಿಂಗ್ ಮಾಡ್ತಾರೆ ಮೇಡಮ್. ಹೌದಾ? ಅಂದ್ರೆ ಈಗ ಎತ್ತುಗಳನ್ನ ಸಾಗಿಸುವಂತಹ ಗಾಡಿಗಳಿಗೆ ಲೈಸೆನ್ಸ್ ಕೇಳ್ತಿದಾರೆ, ಅಲ್ಲ ಎತ್ತುಗಳಿಗೆ ಲೈಸೆನ್ಸ್ ಕೇಳ್ತಿದಾರೆ? ಹಾಕೋದು ಲೈಸೆನ್ಸ್ ಇರ್ಬೇಕು. ಏನ್ ಲೈಸೆನ್ಸ್ ಬೇಕಂತೆ? ಗಾಡಿ ಹಾಕ್ತಾ ಇದೀವಿ, ಎತ್ತಿಗೆ ನಾವು ಗಾಡಿಗೆ ಎತ್ತಾಕ್ತಾ ಇದೀವಿ ಅಂತ ಒಂದು ಪ್ರೂಫ್ ಇರ್ಬೇಕಂತ ಮೇಡಮ್. ಅದಕ್ಕೆ ಲೈಸೆನ್ಸ್ ಕೊಡ್ತಾರೆ. ಕೆಲವ್ರ ಹತ್ರ ಇದೆ ಮೇಡಮ್. ಇವಾಗ ಜಾತ್ರೆಯಿಂದ ಹಾವೇರಿ, ದಾವಣಗೆರೆ ಆ ಕಡೆ ಎಲ್ಲ ಹಾಕೋರಿಗೆ ಲೈಸೆನ್ಸ್ ಇದೆ ಮೇಡಮ್ ಲಾರಿಗೆ. ಒಂದ್ ಜೊತೆ ಎತ್ತಿಗೆ ಒಂದ್ ಲಾರಿ ತರ್ಸಕ್ ಆಗುತ್ತಾ ಮೇಡಮ್ ಯಾರಾದ್ರೂ? ಅಂದ್ರೆ ಈಗ ಒಂದು ಗಾಡಿನಲ್ಲಿ ನಾವು ಎತ್ತುಗಳನ್ನ ಸಾಗಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಗವರ್ಮೆಂಟ್ ಕಡೆಯಿಂದ ನಾವು ಲೈಸೆನ್ಸ್ ನ ಮಾಡಿಸಿಟ್ಕೊಬೇಕಂತೆ. ಇವಾಗ ಒಂದ್ ಜೊತೆ ಸಾಕಿ ನಾವು ಲೈಸೆನ್ಸ್ ಗೆಲ್ ಮೇಡಮ್ ಓಡೋಣ. ಈಗ ಇವತ್ತು ಮಾರ್ಬಿಡ್ತೀವಿ ಮೇಡಮ್, ಇವಾಗ ಯಾರೋ ಬರ್ತಾರೆ ಅವ್ರ ಲೈಸೆನ್ಸ್ ಮಾಡಿ ತಗೊಂಡು ಹೋಗಕ್ಕಾಗ್ತೈತೆ ರೈತರು ನಡ್ಸ್ಕೊಂಡು. ಎಲ್ಲರೂ ಹಂಗೆ ಮಾಡಲ್ಲ ಮೇಡಮ್. ಅವರು ಬಜರಂಗ್ ದಳದವ್ರು ಅಂತ ಹೇಳಿದಾರೆ ನೋಡಿ ಮೇಡಮ್, ಅವ್ರು ಸಾರಿ ಕೇಳ್ತಾರೆ, ಅಣ್ಣ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತ. ಹಂಗ್ ಕೇಳೋದೂನು ಏನು ತಪ್ಪಿಲ್ಲ ಮೇಡಮ್ ನಮ್ ಪ್ರಕಾರ. ಎಲ್ಲಿಗೆ ಹೋಗ್ತಾ ಇದೆ ಏನು ಅಂತ ಕೇಳಿ ಕಳ್ಸಿದ್ರೆ ಏನ್ ಪರವಾಗಿಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಖಂಡಿತವಾಗ್ಲೂ ಇದರ ಒಂದು ವಿಚಾರದ ಬಗ್ಗೆ ಆದಷ್ಟು ಬೇಗ ಚರ್ಚೆಗಳನ್ನ ಮಾಡಿ ರೈತರಿಗೆ ಆದಷ್ಟು ಇದರ ಒಂದು ಈ ಒಂದು ವಿಚಾರದ ಬಗ್ಗೆ ಆದಷ್ಟು ತಿಳುವಳಿಕೆಯನ್ನ ಕೊಡೋದ್ರ ಜೊತೆಗೆ ಯಾವ ರೀತಿ ಲೈಸೆನ್ಸ್ ನ ತಗೋಬೇಕು, ಲೈಸೆನ್ಸ್ ಖಂಡಿತವಾಗಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿಯನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ನಾನು ಸದ್ಯದಲ್ಲೇ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಸೊ ತುಂಬಾ ದೊಡ್ಡದಾಗಿದೆ ಕೊಟ್ಟಿಗೆ. ದೊಡ್ಡದಾಗಿ ಮಾಡಿರೋದಾ ಹೆಂಗೆ ಕೊಟ್ಟಿಗೆ ಇದು? ಹ್ಞೂ ಮೇಡಮ್, ದೊಡ್ಡದಾಗಿ ಇದಕ್ಕಂತಾನೆ ಮಾಡಿರೋದು. ಹೌದಾ? ಓಕೆ. ಇದನ್ನ ಕುರಿಗಳಿಗೂ ಮಾಡ್ಕೊಂಡಿದ್ದೀರಾ? ಹ್ಞೂ ಮೇಡಮ್, ಎಲ್ಲ ಇದ್ವು. ನಾಟಿ ಕುರಿಗಳ? ಇಲ್ಲ ಮೇಡಮ್, ಆಂಧ್ರ ಕುರಿಗಳಿವು. ಓಕೆ. ಒಂದ್ 4 ಇದ್ವು. ಅವ್ರಿಗೆ ಅವ್ರಿಗೆ 2 ಕೊಟ್ವಿ, ಇನ್ನೆರಡು ಊರ ಹಬ್ಬಕ್ಕೆ. ಏನ್ ಕುರಿ ಜಾತಿ ಅದು? ಮೇಡಮ್ ಆಂಧ್ರ ಕುರಿ ಅಂತ. ಆಂಧ್ರ ಕುರಿ ಅಂತ. ಓಕೆ. ಸೊ ಕುರಿ ಸಾಕಾಣಿಕೆನೂ ಮಾಡ್ತೀರಾ ಅದ್ರ ಜೊತೆಗೆ? ಓಕೆ. ಸೊ ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬೈ.